ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಿರುವ ರಾಮನಗರ ಜಿಲ್ಲೆಯ ರಾಜಕೀಯದ ಮೇಲೆ ಹಿಂದಿನಿಂದಲೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಮೇಲಾಟ ನಡೆದ ಉದಾಹರಣೆಗಳೇ ಜಾಸ್ತಿ. ಅದರಲ್ಲೂ ನಾಡಿನ ಎರಡೂ ಪ್ರಮುಖ ಒಕ್ಕಲಿಗ ಸಮುದಾಯದ ಕುಟುಂಬದ ನಡುವೆ ಒಂದಲ್ಲ ಒಂದು ಕಾರಣಕ್ಕೆ ಜಿದ್ದಾಜಿದ್ದಿನ ರಾಜಕೀಯ. ಚಿನ್ನಕ್ಕಿಂತಲೂ ಬೆಲೆ ಬಾಳುವ ಇಲ್ಲಿನ ಜಮೀನಿನ ವಿಚಾರದಲ್ಲಿ ಅದೆಷ್ಟೋ ಬಾರಿ ಕೀಳು ಮಟ್ಟದ ವಾಕ್ಸಮರ ನಡೆದದ್ದೂ ಇದೆ. ಅಂತಹದ್ದೇ ಒಂದು ವಿಚಾರ ಮತ್ತೆ ಎರಡು ಕುಟುಂಬಗಳ ನಡುವೆ ವಿವಾದಕ್ಕೆ ಕಾರಣವಾಗಿದೆ. ಬೆಂಗಳೂರು ದಕ್ಷಿಣದ ಭಾಗವಾಗಿರುವ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಿಸುವ ವಿಚಾರವನ್ನ ದೇವೇಗೌಡರು ಮತ್ತು ಡಿಕೆ ಶಿವಕುಮಾರ್ ಕುಟುಂಬ ಪ್ರತಿಷ್ಠೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಎಂದು ಡಿಕೆ ಶಿವಕುಮಾರ್ ಆರೋಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಡದಿ ರೈತರ ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಹಾಗಾದ್ರೆ ಏನಿದು ಸಂಪದ್ಭರಿತ ಜಮೀನಿನಲ್ಲಿ ನಿರ್ಮಿಸಲು ಮುಂದಾಗಿರುವ ಬಿಡದಿ ಟೌನ್ಶಿಪ್ ವಿವಾದ? ರಾಮನಗರ ವ್ಯಾಪ್ತಿಯ ಬಿಡದಿಯಲ್ಲಿ ಎರಡು ಕುಟುಂಬಗಳ ರಾಜಕೀಯ ಮೇಲಾಟ. ರಾಜಧಾನಿ ಬೆಂಗಳೂರಿಗೆ ಅಣತಿ ದೂರದಲ್ಲಿರುವ ಮತ್ತು ಹಲವು ಕಾರ್ಖಾನೆಗಳನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ಬಿಡದಿ ರಾಜ್ಯ ರಾಜಕೀಯದ ಜಿದ್ದಾಜಿದ್ದಿನ ಪ್ರದೇಶವಾಗಿದೆ. ಮಾಗಡಿ ವಿಧಾನಸಭಾ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಬರುವ ಬಿಡದಿಯಲ್ಲಿ ಇದುವರೆಗಿನ ರಾಜಕೀಯವನ್ನ ಕೆದಕಿದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಪ್ರತಿಷ್ಠೆಯ ಮೇಲಾಟ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಕರ್ಮಭೂಮಿಯಾಗಿರುವ ಹಿಂದಿನ ರಾಮನಗರ ಜಿಲ್ಲೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು. ಇದಕ್ಕೆ ಕೌಂಟರ್ ಕೊಟ್ಟ ದೇವೇಗೌಡರು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಳಿಯನನ್ನೇ ಬಿಜೆಪಿಯಿಂದ ಕಣಕ್ಕಿಳಿಸಿ ಲಕ್ಷಾಂತರ ಮತಗಳ ಅಂತರದಿಂದ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ಗೆ ಸೋಲುಣಿಸಿದ್ರು. ಇದು ಇಲ್ಲಿನ ರಾಜಕೀಯ ಮೇಲಾಟದ ಒಂದು ಉದಾಹರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿನ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವ್ಯಾಪ್ತಿಗೆ ತರಲಾಗಿತ್ತು. ಎದುರಾದ ಎಲ್ಲಾ ಪ್ರತಿರೋಧವನ್ನ ಎದುರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಇದನ್ನ ಜಾರಿಗೆ ತರ್ತಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣದ ಜಿಲ್ಲಾ ಕೇಂದ್ರವನ್ನಾಗಿಸಿ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಹಸಿರು ನಿಶಾನೆ ಕೂಡ ನೀಡಿತ್ತು. ಇದು ರಾಮನಗರ ಜಿಲ್ಲೆಯ ಜಮೀನಿನ ರಿಯಲ್ ಎಸ್ಟೇಟ್ ಬೆಲೆ ಏರಿಸಲು ಮಾಡಿರುವ ಮಹಾನ್ ಕಾರ್ಯತಂತ್ರ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಗೆ ರಾಮನಗರವನ್ನ ತರೋ ಮುನ್ನ ಡಿಕೆ ಶಿವಕುಮಾರ್ ಆ ಭಾಗದ ಜನರಿಗೆ ಜಮೀನನ್ನ ಮಾರೋದಕ್ಕೆ ಹೋಗಬೇಡಿ, ಬಂಗಾರದ ಬೆಲೆ ಬರುತ್ತೆ ಅಂತ ಬಹಿರಂಗವಾಗಿ ಹೇಳಿದ್ರು. ಎಲ್ಲ ವಿದ್ಯಮಾನದ ನಂತರ ಈಗ ಬಿಡದಿ ಟೌನ್ಶಿಪ್ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಮನಗರ ವ್ಯಾಪ್ತಿಯ ಬಿಡದಿ ಬಳಿ ಸಾವಿರಾರು ಎಕರೆ ಫಲವತ್ತಾದ ಹೋಬಳಿಗಳಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಿಸುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಡಿಕೆ ಶಿವಕುಮಾರ್ ಅವರ ವಿಶೇಷ ಕಾಳಜಿಯಿಂದ ಯೋಜನೆ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಇದು ರೈತರ ಹೋರಾಟಕ್ಕೆ ಕಾರಣವಾಗಿರುವುದು ಒಂದು ಕಡೆ, ಆದರೆ ರಾಜಕೀಯ ಮೇಲಾಟಕ್ಕೂ ಇದು ನಾಂದಿ ಹಾಡಿದೆ. ದೇಶದ ಅತಿ ವೇಗವಾಗಿ ಬೆಳೀತಾ ಇರುವ ಮತ್ತು ಸಿಲಿಕಾನ್ ಸಿಟಿ ಎಂದು ಹೆಸರು ಪಡೆದಿರುವ ಬೆಂಗಳೂರು ನಗರದ ಜನಸಂದಣಿ, ಟ್ರಾಫಿಕ್, ಮೂಲಭೂತ ಸೌಕರ್ಯ ಮುಂತಾದ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ನಗರದ ಹೊರವಲಯದಲ್ಲಿ ಉಪನಗರವನ್ನು ನಿರ್ಮಿಸುವುದು ಟೌನ್ಶಿಪ್ ನಿರ್ಮಾಣದ ಮೂಲ ಉದ್ದೇಶ. 2006-07ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ವೇಳೆ ಈ ಯೋಜನೆಗೆ ಪ್ಲಾನ್ ಸಿದ್ಧವಾಗಿತ್ತು. ಇದಕ್ಕಾಗಿ ಬಿಎಂಆರ್ಡಿಎ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಬರುವಂತೆ ಸ್ಯಾಟಲೈಟ್ ನಗರ ನಿರ್ಮಿಸುವ ಉದ್ದೇಶ ಹೊಂದಿತ್ತು. ಕುಮಾರಸ್ವಾಮಿ ಅವಧಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿ ಪೈಲಟ್ ಯೋಜನೆಗೆ ಚಾಲನೆ ಕೂಡ ಸಿಕ್ಕಿತ್ತು. ಉಪನಗರ ನಿರ್ಮಾಣಕ್ಕೆ ಡಿಎಲ್ಎಫ್ ಕಂಪನಿಯನ್ನ ಆಯ್ಕೆ ಮಾಡಲಾಗಿತ್ತು. ಮಾರುಕಟ್ಟೆ ಬೆಲೆಯಲ್ಲಿ ಜಮೀನನ್ನ ಖರೀದಿಸುವುದಕ್ಕೆ ಕುಮಾರಸ್ವಾಮಿ ಸರ್ಕಾರ ಮುಂದಾದರೂ ಬಹಳಷ್ಟು ಜನ ತಮ್ಮ ಈ ಫಲವತ್ತಾದ ಜಮೀನನ್ನ ಈ ಪ್ರಾಜೆಕ್ಟ್ಗೆ ನೀಡೋದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಸರ್ಕಾರಕ್ಕೆ ತಮ್ಮ ಜಾಗವನ್ನ ಬಿಟ್ಟುಕೊಡಲು ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸರ್ಕಾರ ಮುಂದಕ್ಕೆ ಆಸಕ್ತಿ ತೋರಲು ಹೋಗಲಿಲ್ಲ. ಜೊತೆಗೆ ಕುಮಾರಸ್ವಾಮಿ ಸರ್ಕಾರ ಕೂಡ ಪತನವಾಯಿತು. ಸುಮಾರು 20 ವರ್ಷಗಳ ಹಿಂದಿನ ಆ ಪೈಲಟ್ ಪ್ರಾಜೆಕ್ಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಡದಿ ಟೌನ್ಶಿಪ್ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ರೈತರು ಪ್ರತಿಭಟನೆಯನ್ನಾದರೂ ಮಾಡಲಿ, ನನ್ನ ಬಟ್ಟೆಯನ್ನಾದರೂ ಹರಿಯಲಿ, ಟೌನ್ಶಿಪ್ ನಿರ್ಮಿಸುವುದು ಶತಸಿದ್ಧ ಅಂತ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಕುಟುಂಬದ ವಾಕ್ ಸಮರ ಮುಂದುವರೆದಿದೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಡಿಯಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಿಸಲಾಗುತ್ತೆ. ಇದಕ್ಕಾಗಿ ಬಿಡದಿ ವ್ಯಾಪ್ತಿಯ 9 ನಗರಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. 6800 ಎಕರೆ ಖಾಸಗಿ ಮಾಲೀಕತ್ವದ ಜಮೀನನ್ನ ವಶಪಡಿಸಿಕೊಳ್ಳಲಾಗ್ತಾ ಇದೆ. ಈ ಯೋಜನೆಗೆ ಅಂದಾಜು 20,000 ಕೋಟಿ ಖರ್ಚಾಗುತ್ತೆ.
ಈ ಪೈಕಿ ಬಿಎಂಆರ್ಡಿಎ ಖಾತೆಯಲ್ಲಿರುವ ಹಣವನ್ನ ಸುಮಾರು 2,900 ಕೋಟಿ ಬಳಸಿಕೊಂಡು ಉಳಿದ ಹಣವನ್ನ ಸರ್ಕಾರಿ ಬಾಂಡ್ ಶ್ಯೂರಿಟಿ ಮೂಲಕ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯುವುದಕ್ಕೆ ನಿರ್ಧರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಾರ 82% ರೈತರು ಜಮೀನು ಕೊಡೋದಕ್ಕೆ ಒಪ್ಪಿದ್ದಾರೆ. 18% ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಕುಟುಂಬದ ಹೆಸರಿನಲ್ಲಿರುವ 28 ಎಕರೆ ಜಮೀನಲ್ಲೂ ಟೌನ್ಶಿಪ್ ನಿರ್ಮಾಣವಾಗುತ್ತೆ. ಆ ಜಮೀನನ್ನ ಪಡೆದು ಪರಿಹಾರ ನೀಡಿ ಅಂತ ಅನಿತಾ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರೂಪಿಸಿದ್ದೇ ಕುಮಾರಸ್ವಾಮಿ, ನಾವದನ್ನ ಮುಂದುವರಿಸುತ್ತಿದ್ದೇವೆ ಅಷ್ಟೇ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ಈ ಬಿಡದಿ ಟೌನ್ಶಿಪ್ ನಿರ್ಮಿಸುವ ವಿಚಾರ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು.